ನನ್ನ ಹೆಸರು ಮಂಜುಳಾ, ವಿಜಯನಗರ ಜಿಲ್ಲೆ. ನಾನು ಬೇಳೆ ತರಕಾರಿ ಎಲ್ಲ ಹಾಕ್ಬಿಟ್ಟು ನುಗ್ಗೆಕಾಯಿನೂ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು ಅಂತಲೇ ಹೇಳ್ಬೋದು. ಇದು ಸ್ವರ್ಣಗೌರಿ ಸಾಂಬಾರು ಪೌಡ್ರಿಂದ ಮಾಡ್ತಾ ಇರೋದು. ನಾನು ಏನು ಮಸಾಲೆ ಬಳಸ್ತಾ ಇಲ್ಲ, ಇದೊಂದೇ ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಹಸಿಮೆಣ್ಸಿಕಾಯಿ ಕೆಂಪಾಗಿರ್ತಕ್ಕಂಥವನ್ನ ಒಂದು 6 ತೊಗೊಂಡಿದ್ದೀನಿ. ಮತ್ತು ಒಣಮೆಣ್ಸಿಕಾಯಿ ಒಂದು 4ರಿಂದ 5, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಾಸಿವೆ ಜೀರಿಗೆ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ತೊಗರಿಬೇಳೆ ಅರ್ಧ ಬಟ್ಲು, ಹೆಸರುಬೇಳೆ ಅರ್ಧ ಬಟ್ಲು. ಈ ನುಗ್ಗೆಕಾಯಿನ ಒಂದು 6 ತೊಗೊಂಡಿದ್ದೀನಿ. ಇವನ್ನ ಚೆನ್ನಾಗಿ ಹೆಚ್ಕೋಬೇಕು, ನಾರೆಲ್ಲ ತೆಗೆದುಬಿಟ್ಟು ಹೆಚ್ಕೊಂಡು ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಈ ಕ್ಯಾರೆಟು, ಆಲೂಗಡ್ಡೆ ಮತ್ತು ಟೊಮೊಟೊ ಸೊಪ್ಪು ಎಲ್ಲ ಹಾಕ್ಬಿಟ್ಟು 3 ವಿಸಿಲು ನಾನು ಕುಕ್ಕರ್ ಕೂಗಿಸ್ತಾ ಇದ್ದೀನಿ. ನೀರುಳ್ಳಿನ ಒಗ್ಗರಣೆಗೆ ಹಾಕ್ತೀನಿ. ಕರಿಬೇವು ಸ್ವಲ್ಪ ಒಗ್ಗರಣೆಗೆ ಬೇಕು. ಮತ್ತು ನಾನು ಸೊಪ್ಪಿನೊಳಗೂ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಇದು ಹಸಿ ಕರಿಬೇವು ಹಾಕೋದ್ರಿಂದ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಎಳೆ ಅರಿಬೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆಲ್ಲ ಬೇಕಾಗ್ತಿರ್ತಕ್ಕಂಥ ಸಾಮಾನುಗಳನ್ನು. ಇದನ್ನೆಲ್ಲ ಹಾಕಿ ಮಾಡೋಣ ಈಗ ಸಾಂಬಾರು. ಮೊದಲಿಗೆ ನಾನು ನುಗ್ಗೆಕಾಯಿನ ಹೆಚ್ಕೊಂಡ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಒಂದು ಚರಿಗೆ ನೀರಿಟ್ಬಿಟ್ಟು ನಾನು ನುಗ್ಗೆಕಾಯಿನ ಮೊದಲಿಗೆ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿಲ್ಲ. ಉಪ್ಪು ಹಾಕಿದರೆ ನುಗ್ಗೆಕಾಯಿ ಬೇಯೋದಿಲ್ಲ, ಹಾಗೆ ಬೇಯಿಸ್ಕೋಬೇಕು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು 5ರಿಂದ 6 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ 5ರಿಂದ 6 ನಿಮಿಷ ನಾನು ನುಗ್ಗೆಕಾಯಿನ ಮೊದಲಿಗೆ ಬೇಯಿಸ್ಕೊತಾ ಇದ್ದೀನಿ. ಒಂದು ಚರಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಸೊಪ್ಪು ಬೇಳೆ ಎಲ್ಲ ಕುಕ್ಕರ್ ಇಡ್ತೀನಿ. ಈಗ ಸೊಪ್ಪು ತರಕಾರಿ ಎಲ್ಲ ಹೆಚ್ಚಿದ್ದೀನಿ. ನುಗ್ಗೆಕಾಯಿ ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನೋಡೋಣ, ಬೆಂದಿದೆ. ಈಗ 5ರಿಂದ 6 ನಿಮಿಷ ಆಯಿತು. ನೋಡೋಣ. ಈಗ ನಾವು ನುಗ್ಗೆಕಾಯಿ ಇಳಿಸ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ನುಗ್ಗೆಕಾಯಿ 5ರಿಂದ 6 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ. ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿಗೋಸ್ಕರ ಅಷ್ಟೇ ಹಾಕ್ತಾ ಇರೋದು. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದನ್ನು ರೆಡಿಯಾಗಿದೆ. ಈಗ ಇದನ್ನು ನಾವು ಕೊನೆಯಲ್ಲಿ ಸಾಂಬಾರು ಕುದಿಬೇಕಾದ್ರೆ ಹಾಕಬೇಕು. ಈಗ ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನುಗ್ಗೆಕಾಯಿನ ಈಗ ಬೆಂದಿರ್ತಕ್ಕಂಥದ್ದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಕುಕ್ಕರಲ್ಲಿ ನಾನು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಆಯಿಲ್ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಈ ಆಯಿಲ್ ಕಾಯ್ತಿದ್ದಾಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಬಿಟ್ಟು, ನೀರುಳ್ಳಿನೂ ಹಾಕ್ಬಿಟ್ಟು, ಬೆಳ್ಳುಳ್ಳಿನೂ ಹಾಕ್ಬಿಟ್ಟು, ಸೊಪ್ಪು ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ನಾನು ಕುದಿಯೋಕ್ಕೆ ಇಡ್ತೀನಿ. ನಾನು ಕೊನೆಯಲ್ಲಿ ಸ್ವರ್ಣಗೌರಿ ಸಾಂಬಾರು ಪೌಡ್ರನ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಜೀರಿಗೆ ಸಿಡಿತಾ ಇದೆ. ಈಗ ಕರಿಬೇವು ಹಾಕ್ತಾಯಿದ್ದೀನಿ, ನೀರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಹುರಿಬೇಕು, ಕೆಂಪಾಗಬೇಕು. ಇದು ತರಕಾರಿ ಸಾಂಬಾರು ನಾನು ಮಾಡ್ತಾ ಇರೋದು. ನುಗ್ಗೆಕಾಯಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಾನು ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸಿದ್ದೀನಿ. ಈಗ ಇದಕ್ಕೆ ನಾನು ಬೇಳೆ ಮತ್ತು ಸೊಪ್ಪನ್ನ ಹಾಕಿ ಕುಕ್ಕರ್ನ ಒಂದು 4ರಿಂದ 5 ವಿಸಿಲ್ ಕೂಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇದು ಮುದ್ದೆ, ಅನ್ನ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬೋದು. ಚಪಾತಿ ಕೂಡ ಚೆನ್ನಾಗಿರುತ್ತೆ. ಗಟ್ಟಿ ಸಾಂಬಾರು ಅಂತಲೇ ಹೇಳ್ಬೋದು. ನೀರುಳ್ಳಿ ಕೆಂಪು ಹಾಕ್ತಿದ್ದಾಗೆ ನಾನು ಮೆಣಸಿಕಾಯಿನೂ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ. ಮೆಣಸಿಕಾಯಿ ಹಾಗೆ ಹಾಕ್ತಾಯಿದ್ದೀನಿ. ಇದು ರುಚಿ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಹಾಗೆ ಸಿಗ್ತಾಯಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಖಾರ ಕೂಡ ಇದು ಬಿಟ್ಕೊಳ್ಳುತ್ತೆ ಕುದಿಬೇಕಾದ್ರೆ. ಇದನ್ನು ಚೆನ್ನಾಗಿ ಕೈಯಾಡಬೇಕು. ಈಗ ನಾನು ಹೆಚ್ಚಿಟ್ಟಿರ್ತಕ್ಕಂಥ ತರಕಾರಿ, ಟೊಮೊಟೊ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಪಾಲಕ್ ಸೊಪ್ಪು, ಎಳೆ ಅರಿಬೆ ಸೊಪ್ಪು ಮತ್ತು ಕೊತ್ತಂಬರಿ, ಸ್ವಲ್ಪ ಹಸಿ ಕರಿಬೇವು, ಇದನ್ನು ಕೂಡ ಹಾಕ್ತಾಯಿದ್ದೀನಿ ಸಾಂಬಾರಲ್ಲಿ. ಈಗ ಇದಿಷ್ಟನ್ನು ಹಾಕ್ತಾಯಿದ್ದೀನಿ ಸೊಪ್ಪನ್ನು, ನೋಡ್ಕೊಳ್ಳಿ. ಸೊಪ್ಪು ಹಾಕಿದ್ದೀನಿ. ಈಗ ತರಕಾರಿ ಕೂಡ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಟೊಮೊಟೊ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಒಂದೇ ಸರಿ ಹಾಕ್ಬಿಟ್ಟು ಬೇಯಿಸ್ತಾ ಇರೋದು. ಮತ್ತು ಅರ್ಧ ಕಪ್ನಷ್ಟು ತೊಗರಿಬೇಳೆ, ಅರ್ಧ ಕಪ್ನಷ್ಟು ಹೆಸರುಬೇಳೆ, ಇವೆರಡೂ ನಾನು ಮಿಕ್ಸ್ ಮಾಡಿ ಮಾಡ್ತಾ ಇರೋ ಸಾಂಬಾರು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಉಪ್ಪು ಮತ್ತು ಸ್ವರ್ಣಗೌರಿ ಸಾಂಬಾರು ಪೌಡ್ರನ್ನ ಕೊನೆಯಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ ನಾವು ತಕ್ಕಂತೆ ನೀರು ಹಾಕಬೇಕೀಗ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2.5 ಚರಿಗೆ ನೀರು ಹಾಕಬೇಕು. 2.5 ಚರಿಗೆ ಅಂದರೆ 2 ಚರಿಗೆ ಮೇಲೆ ಇನ್ನು ಅರ್ಧ ಚರಿಗೆ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡೋಣ. 4ರಿಂದ 5 ವಿಸಲು ಕೂಗಿಸ್ಕೋಬೇಕು. 2.5 ಚರಿಗೆ ನೀರು ಹಾಕ್ಬಿಟ್ಟು ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು.
ನೀಟಾಗಿ ಕೈ ಆಡಬೇಕು. ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. 4ರಿಂದ 5 ವಿಸಲು ಕೂಗಿಸ್ಕೋಬೇಕು. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. 4ರಿಂದ 5 ವಿಸಲು ಕೂಗಿಸ್ಕೋಬೇಕು. ಇದು ಬೆಂದಾದಮೇಲೆ ನಾನು ಸ್ವರ್ಣಗೌರಿ ಪೌಡ್ರನ್ನ ಮತ್ತು ನುಗ್ಗೆಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. 5 ನಿಮಿಷ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಇದು ನಾನೀಗ ಕುಕ್ಕರ್ ಕೂಗಲಿ. 4ರಿಂದ 5 ವಿಸಲು. 4ರಿಂದ 5 ವಿಸಲ್ ಕುಕ್ಕರ್ ಕೂಗಿದೆ. ಈಗ ಆರಕ್ಕೆ ಬಿಡೋಣ. ಕುಕ್ಕರ್ ಆರಿದೆ. ಈಗ ನೋಡೋಣ. ಸಾಂಬಾರು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಕುಕ್ಕರು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದಕ್ಕೆ ನಾನು ಬೆಂದಿರ್ತಕ್ಕಂಥ ನೋಡಿ ಚೆನ್ನಾಗಿ ಬೆಂದಿದೆ. ಈಗ 4ರಿಂದ 5 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಚಮಚದಿಂದ ಈ ರೀತಿ ಚೆನ್ನಾಗಿ ಕೈಯಾಡಿಸಿದ್ರೆ ಸಾಕು. ನಾನು ಮಂಜುಳಾ, ಹಗರಿಬೊಮ್ಮನಹಳ್ಳಿ ತಾಲೂಕಿಂದ ಮಾಡ್ತಾ ಇರೋದು ಸಾಂಬಾರು. ಈಗ ನುಗ್ಗೆಕಾಯಿ ಕೂಡ ಬೆಂದಿದೆ. ಈಗ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಕೂಡ ಸೊಪ್ಪು ತರಕಾರಿ ಒಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈಗ ಗ್ಯಾಸ್ ಆನ್ ಮಾಡೋಣ. ನಾನು ಉಪ್ಪು ಹಾಕಿಲ್ಲ. ಉಪ್ಪು ಮತ್ತು ಸ್ವರ್ಣಗೌರಿ ಸಾಂಬಾರು ಪೌಡ್ರನ್ನ ಕೊನೆಯಲ್ಲಿ ಬೆರೆಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಈಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಕುದೀತಾ ಇರಬೇಕಾದ್ರೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನೆಲ್ಲೂ ಉಪ್ಪು ಹಾಕಿಲ್ಲ, ಕೊನೆಯಲ್ಲ ಹಾಕ್ತಾ ಇರೋದು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇನ್ನೂ 2 ನಿಮಿಷ ಇದು ಕುದಿಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಉಪ್ಪು ಹಾಕಿದ್ಮೇಲೆ ಇದು ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಲ್ವ, ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಪೂರಿ, ಚಪಾತಿ, ರೊಟ್ಟಿ, ಮುದ್ದೆ, ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆದರೆ ಹೆಲ್ತಿಯಾಗಿರುತ್ತೆ. ಇದು ಆರೋಗ್ಯಕರವಾಗಿರ್ತಕ್ಕಂಥ ಸಾಂಬಾರು ಅಂತಲೇ ಹೇಳ್ಬೋದು. ಬೇಳೆ, ತರಕಾರಿ, ಸೊಪ್ಪು ಪ್ರತಿಯೊಂದು ಐಟಮ್ಸು ಇದರಲ್ಲಿ ಇದೆ. ಪ್ರೋಟೀನ್ ಕೂಡ ಜಾಸ್ತಿ ಇದೆ ಇದು ಸಾಂಬಾರಲ್ಲಿ. ಈ ಸಾಂಬಾರು ನಿಮಗೆ ಇಷ್ಟ ಆಯ್ತಂದರೆ ನೀವು ಕೂಡ ಮಾಡ್ಕೊಳ್ಳಿ. ನಾನು ಈ ಕೊನೆಯಲ್ಲಿ ಸ್ವರ್ಣಗೌರಿ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ನುಗ್ಗೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವರ್ಣಗೌರಿ ಸಾಂಬಾರು ಪೌಡ್ರನ್ನ ಬಳಸಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಈ ಸಾಂಬಾರನ್ನ ಈ ಟೇಸ್ಟ್ ಹೇಗಿತ್ತು ಅಂತ ನಂಗೆ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದೆ ಇದು ಸಾಂಬಾರು. ತರಕಾರಿ, ನುಗ್ಗೆಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ. ಬೇಳೆ ಎಲ್ಲ ಹಾಕಿ ಮಾಡಿದ್ದೀನಿ. ಈ ಪೌಡ್ರ್ ಹಾಕಿರೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ.